ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಾರಿ, ನಿನ್ನೆ ಸಂಜೆ ಅಪ್ಡೇಟ್ ವಿಡಿಯೋನ ತಗೋಬರೋದಕ್ಕೆ ಆಗಲಿಲ್ಲ, ಕೆಲಸ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಅದಕ್ಕೋಸ್ಕರ ಈಗ ನಾನು ಮಾಡ್ತಾ ಇದ್ದೀನಿ. ನಿನ್ನೆ ಮಂಡೇ ನೈಟ್ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಇತ್ತು ಅಂತ. ಲಿಟ್ರಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ಗೆ ಕಮ್ಮಿ ಇರಲಿಲ್ಲ ನಿನ್ನೆ ಮಂಡೇ ನೈಟ್ರೋ. ಆ್ಯಂಡ್ ಮಂಡೇ ನೈಟ್ರೋ ಮುಗಿದ ಮೇಲೂ ಕೂಡ ಬಹಳಷ್ಟು ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಟೆಲಿವಿಷನಲ್ಲಿ ನಾವು ಏನು ನೋಡಿದ್ವಿ, ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಬೇರಿಕೇಡ್ ಥ್ರೂ ಒಂದು ಸ್ಪಿಯರ್ನ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಗೆ ಲೈವ್ ಇವೆಂಟು ಎಂಡ್ ಆಗುತ್ತೆ. ಇದಾದ್ಮೇಲೆ ಕೂಡ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮೊದಲಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಬ್ರಾಲ್ ಮಾಡ್ತಾನೆ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಬ್ರಾಕ್ ಲೆಸ್ನರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಲೋಗನ್ ಪೌಲ್, ಕೋಡಿ ರೋಡ್ಸ್, ಸಿಎಂ ಪಂಕ್, ಜೇ ಊಸೋ, ಜಿಮ್ಮಿ ಊಸೋ, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಇವರೆಲ್ಲರೂ ಕೂಡ ಕಿತ್ತಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಊಸೋಸ್ಗಳು ಬ್ರಾನ್ ಬ್ರೇಕರ್ ಅವರಿಗೆ ಒಂಡಿನೂ ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಅವರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಕರ್ಕೊಂಡು ಹೋಗಿ ಬೇರಿಕೇಡ್ ಮೇಲಿಂದ ಜಂಪ್ ಮಾಡಿ ಒಂದು ಕೋಡಿ ಕಟ್ಟರ್ನು ಕೂಡ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಅಂಡ್ ಟೇಬಲ್ ನು ಕೂಡ ಬ್ರೇಕ್ ಮಾಡಿಸ್ತಾರೆ. ಇದಾದ್ಮೇಲೆ ಎಲ್ಲರೂ ಕೂಡ ರಿಂಗ್ ಮೇಲ್ಗಡೆ ಇರ್ತಾರೆ. ರೋಮನ್ ರೈನ್ಸ್ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ನಮಗೊಂದು ಕ್ಲಿಯರ್ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮಲ್ಲಿ ಇಡೀ ಕ್ರೌಡ್ ಕಿಸ್ 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 ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಯಾಕಂದ್ರೆ ಅಷ್ಟು ಹತ್ರಕ್ಕೆ ಇವರಿಬ್ರು ಕೂಡ ಬಂದು ನಿಂತ್ಕೊಂಡು ಫೇಸ್ ಆಫ್ ನ ಮಾಡಿರ್ತಾರೆ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಸೀದಾ ಅಲ್ಲಿಂದ ಇಳಿದು ಹೊರಟೋಗ್ಬಿಡ್ತಾರೆ. ನಮ್ಮ ಸಿಎಂ ಪಂಕ್, ಕೋಡಿ ರೋಡ್ಸ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಜಾನ್ ಸಿನಾ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿಸಿ ಎಂಜಾಯ್ ಮಾಡ್ತಾ ಇರ್ತಾರೆ. ಏನೇ ಆಗ್ಲಿ ಗೈಸ್, ರೋಮನ್ ರೈನ್ಸ್ ಅವರು ಈಗ ಈ ಒಂದು ಟೀಮಿಗೆ ಅಫಿಷಿಯಲ್ ಆಗಿ ಜಾಯಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಅಫಿಷಿಯಲ್ ಆಗಿ ಅವರು ಜಾಯಿನ್ ಆಗಿದ್ದಾರೆ ಅಂತಾನೆ ಲೆಕ್ಕ. ಸೊ ಇದ್ರ ಪ್ರಕಾರ ವಾರ್ ಗೇಮ್ ಅಲ್ಲಿ ನಮಗೆ ಒಂದು ಕಡೆ ಟೀಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಲೀಡರ್ ಸಿಎಂ ಪಂಕ್ ಅಂತ ಹೇಳ್ತಾ ಇರಬಹುದು, ಬಟ್ ಎರಡು ಟೀಮ್ ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಲೀಡರ್ಸ್ ಅಂತ. ಈ ಕಡೆ ಟೀಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಲೀಡರ್ ಅಂತ ಅನ್ನಿಸ್ತಾ ಇದ್ದಾರೆ. ಅಂಡ್ ಆ ಕಡೆ ಸೈಡ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಲೀಡರ್ ಅಂತಾನೆ ಅನ್ನಿಸ್ತಾ ಇರೋದು. ಏನೇ ಆಗ್ಲಿ, ಒಂದು ಕಡೆ ಟೀಮ್ ಅಲ್ಲಿ ನಮಗೆ ರೋಮನ್ ರೈನ್ಸ್, ಕೋಡಿ ರೋಡ್ಸ್, ಸಿಎಂ ಪಂಕ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದ್ ಕಡೆ ಟೀಮ್ ಅಲ್ಲಿ ಬ್ರಾಕ್ ಲೆಸ್ನರ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೌಲ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಡಬ್ಲ್ಯೂ ಹಿಸ್ಟರಿಯಲ್ಲೇ ಬಿಗ್ಗೆಸ್ಟ್ ವಾರ್ ಗೇಮ್ ಮ್ಯಾಚ್ ಇದಾಗಲಿದೆ. ಎಂತ ಸ್ಟಾರ್ ಪವರ್ ಗುರು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಡ್ರೂ ಮ್ಯಾಕೆಂಟೈರ್, ಬ್ರಾಕ್ ಲೆಸ್ನರ್, ರೋಮನ್ ರೈನ್ಸ್, ಸಿಎಂ ಪಂಕ್, ಕೋಡಿ ರೋಡ್ಸ್ ಇಷ್ಟು ಜನನು ಕೂಡ ಒಂದೇ ರಿಂಗ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ಇರ್ತಾರೆ ಅಂದ್ರೆ ನಿಜವಾಗ್ಲೂ ನನಗೆ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಇವರೆಲ್ಲರ ನಡುವೆ ಕೂಡ ಸ್ಟೋರಿ ಲೈನ್ ಲಿಂಕ್ ಆಗಿದೆ. ಈ ಕಡೆ ರೋಮನ್ ರೈನ್ಸ್ ಅವ್ರನ್ನ ತಗೊಂಡ್ರೆ, ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯಾವ ರೀತಿ ಹಿಸ್ಟ್ರಿ ಇತ್ತು ಅಂತ ನಿಮ್ಗೆ ಗೊತ್ತಿರಬಹುದು. ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಯಾವ ರೀತಿ ಹಿಸ್ಟ್ರಿ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು. ರೋಮನ್ ರೈನ್ಸ್ ಹಾಗೆ ಲೋಗನ್ ಪೌಲ್ ಅವರ ನಡುವೆ ಕೂಡ ಯಾವ ರೀತಿ ಹಿಸ್ಟ್ರಿ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು. ಈಗ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರ ಜೊತೆ ಫ್ಯೂಡ್ ಅಲ್ಲೂ ಕೂಡ ಈಗ ತಾನೇ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಬ್ರಾನ್ ಬ್ರೇಕರ್ ಅವರ ಜೊತೆ ರೋಮನ್ ರೈನ್ಸ್ ಅವರು ಫ್ಯೂಚರ್ ಫ್ಯೂಡಿಗೆ ಹೋಗ್ತಾರೆ. ಇನ್ನ ಸಿಎಂ ಪಂಕ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಹಿಸ್ಟ್ರಿ ಕೂಡ ಗೊತ್ತಿರಬಹುದು. ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಹಿಸ್ಟ್ರಿ ಕೂಡ ಗೊತ್ತಿರಬಹುದು. ಸಿಎಂ ಪಂಕ್ ಹಾಗೆ ಲೋಗನ್ ಪೌಲ್ ಅವರ ಸೆಗ್ಮೆಂಟ್ ಕೂಡ ಗೊತ್ತಿರಬಹುದು. ನಮ್ಮ ಲೋಗನ್ ಪೌಲ್ ಅವರು ಸಿಎಂ ಪಂಕ್ ಅವರಿಗೆ ಕಪಾಲಕ್ಕೆ ಬಾರಿಸಿ ಹೋಗಿದ್ರಲ್ಲ. ಅಂಡ್ ಅದೇ ರೀತಿ ಸಿಎಂ ಪಂಕ್ ಅವರು ವಿಷನ್ ಜೊತೆನೂ ಕೂಡ ಈಗ ಸ್ಟೋರಿ ಲೈನ್ ನಲ್ಲಿ ಇದ್ದಾರೆ. ಇನ್ನು ಈ ಕಡೆ ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ರೈವಲ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಈಗ ರೈವಲ್ರಿ ಆಗ್ತಾ ಇದೆ. ಕೋಡಿ ರೋಡ್ಸ್ ಹಾಗೆ ಲೋಗನ್ ಪೌಲ್ ನಿಜವಾಗ್ಲೂ ಗಾಯ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವರು ತನ್ನ ವಾರ್ ಗೇಮ್ ಮೆಂಬರ್ಸ್ ಗಳ ಜೊತೆನೆ ಹೊಂದ್ಕೋತಾ ಇಲ್ಲ. ಯಾಕಂದ್ರೆ ಮಂಡೇ ನೈಟ್ ಮುಗಿದ್ಮೇಲೂ ಕೂಡ ಅವರು ವಾದ ಮಾಡ್ತಾ ಇದ್ದಾರೆ, ನಾನ್ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಅಂತ. ಸೊ ಟ್ರೈಬಲ್ ಚೀಫ್ ಯಾರ ಮಾತನ್ನು ಕೂಡ ಕೇಳೋದಿಲ್ಲ, ಎಲ್ಲರೂ ಕೂಡ ಟ್ರೈಬಲ್ ಚೀಫ್ ಮಾತನ್ನ ಕೇಳಬೇಕು. ಅದನ್ನೇ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಮಾಡೋರು. ಏನೇ ಆಗ್ಲಿ ಗಾಯ್ಸ್, ವಾರ್ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಈ ಒಂದು ಸೆಗ್ಮೆಂಟ್ ನ ತೋರಿಸೋದ್ರ ಮುಖಾಂತರ ಡಬ್ಲ್ಯೂ ಅವರು ಫ್ಯೂಚರ್ ಮೆಗಾ ಮ್ಯಾಚ್ ಗೆ ಬೀಜನು ಕೂಡ ಬಿತ್ತಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಮಂಡೇ ನೈಟ್ ಎಂಡಿಂಗ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸಿಎಂ ಪಂಕ್ ಅವರು ರಿಂಗ್ ಮೇಲ್ಗಡೆ ಇರ್ತಾರೆ. ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ. ಬ್ರಾಕ್ ಲೆಸ್ನರ್ ಅವರು ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಅದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರಂತೂ ಡಿಫರೆಂಟ್ ಮೂಡ್ ಅಲ್ಲಿ ಇದ್ರು. ಅಂದ್ರೆ ಎದುರುಗಡೆ ಇರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಅಂತಾನೂ ಕೂಡ ಥಿಂಕ್ ಮಾಡ್ದಲೆ ರೋಮನ್ ರೈನ್ಸ್ ಅವರು ಓಕೆ ಅಲ್ಲಿ ಬ್ರಾಕ್ ಲೆಸ್ನರ್ ಇದ್ದಾನೆ, ನಾನು ಅವನ್ನ ಹೋಗಿ ಹೊಡಿಬೇಕು ಅಂತ ಮೂಡಲ್ಲಿ ಬಂದಿದ್ರು. ಅಂಡ್ ಈ ಕಡೆ ಬ್ರಾಕ್ ಲೆಸ್ನರ್ ಅವರು ಕೂಡ ಓಕೆ ರೋಮನ್ ರೈನ್ಸ್ ಬರ್ತಾ ಇದ್ದಾರೆ ಅಂತ ಶಾಕಿಂಗ್ ಎಲಿಮೆಂಟ್ ರೀತಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನ ತೋರಿಸ್ತಾ ಇದ್ರು. ಈ ಕಡೆ ಡಬ್ಲ್ಯೂ ಅವರು ಇವರಿಬ್ಬರ
ಇವರಿಬ್ಬರ ಫೇಸ್ ಆಫ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತು ಅಂತಾನೆ ಹೇಳ್ಬೇಕು. ಅಂಡ್ ಫೇಸ್ ಆಫ್ ಟೈಮ್ ಅಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಗೂಸ್ ಪಂಪ್ಸ್ ಬರುವಂತಹ ಫೇಸ್ ಆಫ್ ಇದು. ಅಂಡ್ ಇದರಿಂದ ಡಬ್ಲ್ಯೂ ಅವರು ಮತ್ತೊಮ್ಮೆ ಕನ್ಫರ್ಮ್ ಮಾಡಿದೆ ಇವರ ನಡುವೆ ಇನ್ನೊಮ್ಮೆ ಪಾತು 100% ಕ್ರಾಸ್ ಆಗುತ್ತೆ ಅಂತ. ಅಂಡ್ ಅದು ಎಲ್ಲಿ ಬೇಕಾದ್ರೂ ಆಗ್ಬಹುದು, ರಾಯಲ್ ರಂಬಲ್ ಅಲ್ಲೂ ಕೂಡ ಆಗ್ಬಹುದು, ರಸಲ್ ಮೇನಿಯಾ 42 ಕೂಡ ಪ್ಲಾನ್ ಮಾಡಬಹುದು, ರಸಲ್ ಮೇನಿಯಾ 43 ಕೂಡ ಪ್ಲಾನ್ ಮಾಡಬಹುದು. ಏನೇ ಆಗ್ಲಿ ಇನ್ನೊಮ್ಮೆ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಬಾರಿ ಪಾಲ್ ಹೆಮನ್ ಅವರು ಬ್ರಾಕ್ ಲೆಸ್ನರ್ ಅವರ ಬಳಿ ಇರ್ತಾರೆ. ನಿಜವಾಗ್ಲೂ ಗೈಸ್ ಇವರಿಬ್ಬರ ನಡುವೆ ಎಷ್ಟೇ ಮ್ಯಾಚ್ ಆದ್ರೂ ಕೂಡ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಇವರಿಬ್ಬರ ರೈವಲ್ರಿನೇ ಅಷ್ಟೊಂದು ಐಕಾನಿಕ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತಿನ ಮಂಡೇ ನೈಟ್ ರಾಲಿ ಡಬ್ಲ್ಯೂ ಅವರು ಇದನ್ನ ಇನ್ನೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ. ನೋಡೋಣ ವಾರ್ ಗೇಮ್ ಅಲ್ಲಿ ಇವರಿಬ್ಬರ ನಡುವೆ ಮತ್ತೊಮ್ಮೆ ನಮಗೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಆ ಕಡೆ ಸೈಡು ನಮ್ಮ ಬ್ರಾಕ್ ಲೆಸ್ನರ್ ಅವರು ಲಾಸ್ಟಿಗೆ ಬರ್ತಾರೆ ಅಂಡ್ ಈ ಕಡೆ ಸೈಡು ನಮ್ಮ ರೋಮನ್ ರೈನ್ಸ್ ಅವರು ಲಾಸ್ಟಿಗೆ ಬರ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.